ಇನ್ನು ಮಂಡ್ಯದ ಮಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಲಕಿ ಬಲಿಯಾದ್ಲ. ಪಾದದ ಮೂಳೆ ಮುರಿತ ಚಿಕಿತ್ಸೆಗೆ ಅಂತ 7 ವರ್ಷದ ಬಾಲಕಿ ಬಂದಿದ್ದು ಸಾವನ್ನಪ್ಪಿದ್ದಾಳೆ. ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಸಾನ್ವಿ ಮೃತ ಬಾಲಕಿ. ಮಧ್ಯರಾತ್ರಿಯೇ ಮೃತದೇಹವನ್ನ ವೈರಿ ಅಂತ ವೈದ್ಯಾಧಿಕಾರಿ ದರ್ಪ ತೋರಿದ್ದಾರಂತೆ. ಅದು ಪೊಲೀಸರನ್ನ ಕರೆಸಿ ಕುಟುಂಬಸ್ಥರ ಮುಂದೆ ಇವರನ್ನ ಸಾಕ್ಷಿ ಅಂತ ಯತ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಪಾಪ ಸಾಮಾನ್ಯ ಜನರು, ಬಡ ಜನರು ಸರ್ಕಾರಿ ಆಸ್ಪತ್ರೆಗಳನ್ನು ಹುಡ್ಕೊಂಡು ಬರ್ತಾರೆ. ದುಡ್ಡಿದ್ದಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರೋದಿಲ್ಲ, ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಆದರೆ ದುಡ್ಡಿಲ್ಲದಂಥ ಬಡವರಿಗೋಸ್ಕರನೇ ಇರೋದು ಸರ್ಕಾರಿ ಆಸ್ಪತ್ರೆಗಳು. ಆದರೆ ಈ ಸರ್ಕಾರಿ ಆಸ್ಪತ್ರೆಗಳು ಸಾವಿನ ಕೂಪ ಆಗಿದೆ. ಯಾವುದೋ ಕಾಲಿನ ಮೂಳೆ ಮುರಿದಿದೆ ಅಂತ ಬಾಲಕಿ ಬಂದಿದ್ದಂತೆ ಪಾಪ ಜೀವವನ್ನೇ ಕಳ್ಕೊಂಡಿದೆ. ಕೈ ಬೈ ಅಳಾಡ್ತಿತ್ತು, ಶೂಲಾಡ್ತಿತ್ತು. 1:30 ಆಗಿತ್ತು. ಮಗ ನಿಂತೋಯ್ತು. ಯಾಕೆ ಮಗ ಕೈ ಬೈ ಅಳಾಡ್ಸಿಲ್ಲ ಅಂತ ಕೇಳ್ದಕ್ಕೆ ಏನಂದ್ರು ಗೊತ್ತೇ, ನಿದ್ದೆ ಇಂಗ್ಲೀಷನ್ ಮಾಡೇಮಿ ಇವೆಲ್ಲ ಇದ್ದೇಳಿಕೆ ಅಂತ ಹೇಳಿದ್ರು. ನಾನು ನಿಜವೇನು ಅಂದ್ಬಿಟ್ಟು ತಿಳ್ಕೊಂಡಿ. ಇವ್ರು ಹಂಗೆ ಅದನ್ನೇ ಹೇಳ್ದು ಬಂದು ಆ ಮಗು ಹೋಗೋದ 1 ಗಂಟೆಲೆ ಮಗು ತೀರೋಗದ. ಇವರು ಹೇಳಲಿಲ್ಲ ನಮ್ಮ ಜೊತೆಲಿ, ಆಕ್ಸಿಜನಲ್ಲಿ ಈಗ ಹೇಳಿರೋದು. ಪೊಲೀಸ್ನವ್ರು ಬಂದ್ಮ್ಯಾಕೆ ಅವ್ರ ಹುಡುಗಿ ಪಾಪನ ತಂದೆ ಕರಿಯಮ್ಮ ಅಂದರು. ಆಗ ನಾನು ಹೋಗಿ ನಮ್ಮ ಅಣ್ಣನ ಕರೆದಿ. ನಮ್ಮ ಅಣ್ಣ ಅಂದರು ಬತ್ತೀವಿ ಇರೋವ ಅಂತ ಅಂದರು. ಆಗ ಬರುವಷ್ಟರಲ್ಲಿ ಪೊಲೀಸ್ನವರು ಅವರೆಲ್ಲ ಗುಜುಮ್ ಕಟ್ಕೊಂಡು ಮಾತಾಡ್ಕೊಂಡು ನನ್ನ ಹೋಗು ನೀವು ಹೋಗು ಎಲ್ಲ ಅಲ್ಲಿದ್ದವರೆಲ್ಲ ಸಿಸ್ಟ್ರುಗಳು, ಆ ಡಾಕ್ಟ್ರುಗಳು ಎಲ್ಲ ಹಿಂಸೆ ಮಾಡಿದ್ರು. ನಾನು ಯಾಕೆ ಹೋಗಾನೆ? ನನ್ನ ಮಗ ಬಿಟ್ಟು ನಾ ಎಲ್ಲೂ ಹೋಗೋದಿಲ್ಲ. ನನ್ನ ಮಗ ನೋಡ್ಕೋಕ್ಕೆ ನಾ ಬಂದಿರೋದು. ನಾವು ಹೋಗುದಿಲ್ಲ ಅಂದ್ಮೇಲೆ ನಾನೇ ನಿಮ್ಮೇನು ಮಾಡೋನು? ನನ್ನ ಪಣ್ಣ ನಾನು ನಿಂತ ನೀವು ಮಾಡೋದು ಮಾಡ್ರಿ ಏನು ಏನು ಪರೀಕ್ಷೆಗಳು OT ಮಾಡೋಕ್ಕೆ ಮುಂಚೆ ಇದ್ದಿದ್ದೆಲ್ಲ ನಾರ್ಮಲೇ ಇದೆ. ಅದರ ಆಧಾರದ ಮೇಲೆ ಆಪ್ರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಮಧ್ಯಾಹ್ನದ ಮೇಲೆ ಯಾವಾಗ ಅದು ವಾಮಿಟಿಂಗು ಮತ್ತು ಲೂಸ್ ಟೂಲ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಡಿಹೈಡ್ರೇಷನ್ ಇತ್ತು. ಅದರ ಮೇಲೆ ನಾವು ಇಲ್ಲಿ ಮಕ್ಕಳ ವಿಭಾಗದಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಫ್ಲೂಯಿಡ್ಸ್ ಎಲ್ಲ ರಿಸಕ್ಸ್ಟೇಟ್ ಮಾಡಿ ಮತ್ತು ಫರ್ದರ್ ರಕ್ತ ಪರೀಕ್ಷೆಗಳೆಲ್ಲ ಮಾಡಿದಾಗ ರಕ್ತ ಪರೀಕ್ಷೆಗಳಲ್ಲಿ ಲಿವರ್ ಎಂಜೈಮ್ಸ್ ಎಲ್ಲ ಜಾಸ್ತಿ ಆಗೋದು, ಬಿಲಿರುಬಿನ್ ಜಾಸ್ತಿ ಆಗಿರೋದು ಎಲ್ಲ ಕಂಡು ಬಂದು, ಮತ್ತು ಹಾಗೆ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗ್ತಾ ಬಂದು ಇನ್ಫೆಕ್ಷನ್ ಸೆಟಿನ್ ಆಗಿ ಅದಕ್ಕೆ ನಾವು ಏನು ಫರ್ದರ್ ಟ್ರೀಟ್ಮೆಂಟ್ ಬೇಕು ಹೈಯರ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕ್ಕೊಂಡು ಇಮ್ಯುನೋಗ್ಲೋಬಿನ್ ಎಲ್ಲ ಹಾಕ್ಕೊಂಡು ಟ್ರೀಟ್ ಮಾಡಿದ್ವಿ. ಹಂಗೆ ಇದೆಲ್ಲ ಮಾಡಿದ್ಮೇಲೂ ಮಗು ಸಂಜೆ ಮೇಲೆ ರೆಸ್ಪಾನ್ಸು ಇಂಪ್ರೂವ್ಮೆಂಟ್ ಆಗದೆ ಇರೋದ್ರಿಂದ ಅದು ವೆಂಟಿಲೇಟರ್ ಮೇಲಿತ್ತು. ಹಾಗೆ ನಂದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದು ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ನಂದೀಶ್ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ, ವೈದ್ಯರು ದೇವರ ಸಮಾನ ಅಂತ ಹೇಳ್ತೀವಿ. ಅದರಲ್ಲೂ ಗ್ರಾಮೀಣ ಭಾಗದ ಜನ ಪಾಪ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ, ವೈದ್ಯರನ್ನು ನಂಬಿಡ್ತಾರೆ. ಈ ಥರ ಆಗ್ಬಿಟ್ರೆ ಈ ಕೇಸ್ನಲ್ಲಿ ಆಗಿದ್ದೇನು ಅಂತ ಖಂಡಿತ ವಾಸುದೇವ್, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಸಾನ್ವಿ ಎಂಬ ಬಾಲಕಿ 7 ವರ್ಷ. ಆಕೆಗೆ ಏನು ಪಾದದ ಮೂಳೆ ಮುರಿದಿರುತ್ತೆ. ಆ ನಿಟ್ಟಿನಲ್ಲಿ 29ನೇ ತಾರೀಕು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡುವಂಥದ್ದು. ಬಳಿಕ ಆಕೆಗೆ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿ ಶಸ್ತ್ರಚಿಕಿತ್ಸೆಯೂ ಕೂಡ ಆಗುತ್ತೆ. ಅದಾದ ಬಳಿಕ ವಾರ್ಡ್ಗೂ ಶಿಫ್ಟ್ ಮಾಡ್ತಾರೆ. ಭಾಳಷ್ಟು ಲವಲವಿಕೆ ಇದ್ದಂತಹ ಆ ಒಂದು ಬಾಲಕಿ ಏಕಾಏಕಿ ಒಂದು ಗಂಭೀರ ಸ್ಥಿತಿಗೆ ಹೋಗುವಂಥದ್ದು. ಅಂದರೆ ಆ ಬಳಿಕ ಆ ಒಂದು ವಾರ್ಡ್ನಿಂದ ICUಗೆ ಶಿಫ್ಟ್ ಮಾಡ್ತಾರೆ. ICUಗೆ ಶಿಫ್ಟ್ ಮಾಡಿದಂಥ ಬಳಿಕ ಅವರ ಪೋಷಕರಿಗೆ ಯಾವುದೇ ರೀತಿ ಮಾಹಿತಿಯನ್ನು ನೀಡಲ್ಲ. ಆದರೆ ನಿನ್ನೆ 10:30 ಬಳಿಕ ಏಕಾಏಕಿ ಆ ಪೋಷಕರನ್ನ ಕರೀತಾರೆ. ಅವರಿಗೆ ನಿಮ್ಮ ಮಗು ಇನ್ನಿಲ್ಲ ಎಂಬ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಅದಕ್ಕೂ ಮುನ್ನವೇ ಮಂಡ್ಯ ಮಿಮ್ಸ್ನ ವೈದ್ಯಾಧಿಕಾರಿಗಳು ಪೊಲೀಸರನ್ನ ಆ ಒಂದು ಆಸ್ಪತ್ರೆಗೆ ಕರ್ಸ್ಕೊಂಡಿರುವಂಥದ್ದು ಬಹಳಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಕ್ಯಾಮ್ರಾ ಕೂಡ ಇದ್ರು ಕೂಡ, ನ್ಯೂಸ್ ಫಸ್ಟ್ ಕ್ಯಾಮ್ರಾ ಕೂಡ ಆ ಸ್ಥಳದಲ್ಲಿ ಇತ್ತು. ಆ ಸಂದರ್ಭದಲ್ಲಿ RMO, ಮಂಡ್ಯ ಮಿಮ್ಸ್ನ RMO ಆಗಿರುವಂತಹ ಡಾಕ್ಟರ್ ದರ್ಶನ್ ಆ ಪೋಷಕರ ಮೊದಲೇ ನೊಂದಿದಂತಹ ಒಂದು ಪೋಷಕರ ವಿರುದ್ಧ ದರ್ಪವನ್ನು ಎಸಗುವಂತಹ ಕೆಲಸವನ್ನು ಮಾಡುವಂಥದ್ದು. ಅಂದರೆ ಈಗಲೇ ನೀವು ಆ ಒಂದು ಬಾಲಕಿಯ ಮೃತದೇಹವನ್ನು ಒತ್ತೊಯ್ಯಿರಿ ಎಂಬ ನಿಟ್ಟಿನಲ್ಲಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ಹೇಳುವಂಥದ್ದು. ಅದಾದ ಬಳಿಕ ಪೊಲೀಸರನ್ನೇ ಕರೆದು ಆ ರೀತಿಯ ಧಮಕಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇದು ಆ ಒಂದು ಬಾಲಕಿಯ ಸಾನ್ವಿ ಕುಟುಂಬಸ್ಥರ ಒಂದು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಅವರು ನೇರವಾಗಿ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು, ವೈದ್ಯರು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟ ಇಲ್ಲ. ಅದರಲ್ಲೂ ಕೂಡ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳ ಮೂಲಕ ಚಿಕಿತ್ಸೆಯನ್ನು ಕೊಡಿಸುವಂತಹ ಒಂದು ಕೆಟ್ಟ ಪ್ರವೃತ್ತಿ ಒಂದು ಆರಂಭ ಆಗಿದೆ ಅಂತ ಹೇಳಬಹುದು. ಯಾಕೆಂದ್ರೆ ಅಲ್ಲಿ ಸರ್ಜನ್ಗಳು ಇರಬೇಕು, ರಾತ್ರಿ ಹೊತ್ತು ಕೂಡ ಇರಬೇಕು, ಆದರೆ ವೈದ್ಯರೇ ಇರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಓವರ್ ಡೋಸ್ ಮೆಡಿಸಿನ್ ಅನ್ನು ಕೊಟ್ಟು ಈ ರೀತಿ ಅವಾಂತರ ಸೃಷ್ಟಿಯಾಗಿದೆ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.